ನೋಡ್ತಾ ಇರೋದು ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರೆ. ಸೊ ಇಲ್ಲಿ ನೋಡ್ಬೋದು ಇದು ಹೋರಿಕರು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕೊನೆವರೆಗೂ ನೋಡಿ. ಈಗ ನಿಮ್ಮ ಬಗ್ಗೆ ತಿಳಿಸ್ಕೊಡಿ ಸರ್. ನಮಸ್ತೆ, ನಮ್ಮ ಹೆಸರು ಅಭಿಷೇಕ್ ಗೌಡ ಅಂತ. ಅಲ್ಲ, ವಿಡಿಯೋ ನೋಡ್ಕೊಡಿ. ನಮ್ಮ ಹೆಸರು ಅಭಿಷೇಕ್ ಗೌಡ ಅಂತ. ನಮ್ದು ರಾಮನಗರ ಡಿಸ್ಟಿಕ್ ಚನ್ನಪಟ್ಟಣ ತಾಲೂಕು ಭೈರಪಟ್ಟಣ ಗ್ರಾಮ. ಈ ಕರು ಬಗ್ಗೆ ಹೇಳ್ಬೇಕಂದ್ರೆ ಇದು ಶ್ರೀರಂಗಪಟ್ಟಣ ಹುಟ್ಟಿರೋ ಕರು. ಇದ್ರ ಅಪ್ಪ ಬಂದು ಯಜ್ಞ ಬ್ಲಡ್ ಲೈನು ನಿಡ್ಗಲ್ ಶಿವಲಿಂಗಡ ಹತ್ರ ಓರಿ ಐತೆ, ಅದ್ರದ್ದು ಮಗ. ಇದ್ರ ಅಮ್ಮ ಬಂದು ಸೀತೆ ಅಂತ 8 ಕಟ್ಸು, ಅದು ಬಂದು ಬಸ್ತಿ ಬ್ಲಡ್ ಲೈನು. ಇದನ್ನ ತಗೊಂಡು ನಾನು 2 ತಿಂಗಳಾಯ್ತು. ಇವಾಗ ನಾನು ಓರಿ ಮಾಡ್ಬೇಕು ಅಂದ್ಬಿಟ್ಟು ತಗೊಂಡಿದ್ದೀನಿ. ಇವಾಗ ಕೆಂಗಲ್ ಜಾತ್ರೆಗೆ ಮೆರವಣಿಗೆಗೆ ಅಂತ ತಗೊಂಡಿದ್ದೀನಿ. ಈಗ ಇದು ಓರಿಗೆ ಅಂದ್ರೆ ಸೊ ಏನೇನೆಲ್ಲ ಕ್ವಾಲಿಟೀಸ್ ನೋಡಿದ್ರೆ? ಇದು ಓರಿಗೆ ಅಂದ್ರೆ ಇದ್ರಲ್ಲಿ ಬಂದು ಇದು ಜಾತಿ ನೋಡ್ತಾರೆ. ಈ ರೇಕ್ಗಳು ಮುಖ್ಯ. ಈ ರೇಖೆ, ರೇಕ್ಗಳು ಮತ್ತೆ ಸುಳಿ ಮತ್ತೆ ಈ ಗಂಧೋಳು. ಈ ಗಂಧೋಳ್ ಮೇನ್ ಈ ಕತ್ತನ್ ಭಾಗ ನೋಡ್ತಾರೆ. ಈಗ ರೈತರಿಗೆ ಯಾವ ತರ ಬೇಕೋ ಆ ತರ ಓರಿಕರ ಹುಟ್ಟೈತೆ. ಇದನ್ನ ಕೂಟಕ್ಕೆ ಅಂತ ಕೇಳ್ತಾರೆ. ಕೂಟಕ್ಕೆ ಹಾಕಿದ್ರೆ ತುಂಬಾ ಅದೇ ಕೂಟಕ್ಕೆ ಹಾಕಿದ್ರೆ ತಳಿ ಉಳಿಯಲ್ಲ. ಅದಕ್ಕೋಸ್ಕರ ಈಗ ಯಜ್ಞೂರು ಮತ್ತೆ ಬಸ್ತಿ ತಳಿ 2 ಮಿಕ್ಸ್ ಆಗಿ ಹುಟ್ಟಿರೋದ್ರಿಂದ ಇದನ್ನ ಒಂದು ಓರಿ ಮಾಡ್ಬೇಕಂದ್ಬಿಟ್ಟು ನಾವು ತಗೊಂಡಿದ್ದೀವಿ. ಸೊ ಇಂಥವೆಲ್ಲ ಓರಿಗೆ ಉಳಿಸಿದ್ರೆ ತಳಿ ಅಭಿವೃದ್ಧಿ ಆಗುತ್ತೆ. ಹೌದು, ನೆಕ್ಸ್ಟ್ ಇದೇ ತರ ಒಳ್ಳೊಳ್ಳೆ ಕರು ಹುಡುತ್ತೆ. ಹೌದು, ತಳಿ ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಓರಿನೂ ಇರ್ಬೇಕು, ಎಣ್ಣೆಸನೂ ಇರ್ಬೇಕು, ಹೆಣ್ಕರುಗಳು ಕೂಡ ಇರ್ಬೇಕು. ಹೌದು, ಹೆಣ್ಕರನ್ನು ಒಳ್ಳೊಳ್ಳೆ ಹೆಣ್ಕರನ್ನು ಬೀಳ್ತದೆ ಮತ್ತೆ ಓರಿಕರನ್ನು ಬೀಳ್ತದೆ. ಹಂಗಾಗಿ ಸೆಲೆಕ್ಟ್ ಮಾಡಿದ್ದೀವಿ. ಆಮೇಲೆ ಅಣ್ಣ ಇದ್ರ ಬ್ಲಡ್ ಲೈನ್ ಕೂಡ ನೋಡಿದೀರಾ? ಹೌದು, ಬಸ್ತಿ ಓರಿ ಮತ್ತೆ ಯಜ್ಞೂರು. ಹೌದು, ಇದ್ರ ಅಮ್ಮ ಬಂದು ಬಸ್ತಿ ಬ್ಲಡ್ ಲೈನ್, ಇದ್ರ ಅಪ್ಪ ಬಂದು ಯಜ್ಞೂರ್ ಬ್ಲಡ್ ಲೈನ್. ಎರಡೂ ಕೂಡ ಟಾಪ್ ಬ್ಲಡ್ ಲೈನ್. ಹಂಗಾಗಿ ಈಗ ಹೆಣ್ಗರು ಬಗ್ಗೆ ಹೇಳ್ಬೇಕು ಅಂದ್ರೆ ಬಸ್ತಿ ಬ್ಲಡ್ ಅಲ್ಲಿ ಹೆಣ್ಗರುಗಳು ಚೆನ್ನಾಗಿರ್ತದೆ. ಓರಿಗರುಗಳು ಬಂದ್ರೆ ಯಜ್ಞೂರ್ ಬ್ಲಡ್ ಲೈನ್ ಎರಡೂ ಚೆನ್ನಾಗೈತೆ ಓರಿಗಳು. ಹಂಗಾಗಿ ಇದು ಒಂದು ಓರಿ ಮಾಡಿ ಕರಗಳು ಉಡ್ಲಿ ಅನ್ಬಿಟ್ಟು ನಮ್ಮ ಹತ್ರ ಹೆಣ್ಣಸಗಳು ಜಾಸ್ತಿ ಇರೋದ್ರಿಂದ ನಮ್ಮನೆಲ್ಲ ಒಂದು ಓರಿ ಮಾಡೋಣ ಅಂದ್ಬಿಟ್ಟು ನಾವು ಮಾಡಿ. ಎಷ್ಟು ಹಸು ಇದಾವಣ? ಟೋಟಲ್ ನಮ್ಮ ಮನೇಲಿ 8 ಹಸು ದೊಡ್ಡ ಹಸುಗಳೈತೆ. ಅದ್ರದ್ದು ಒಂದು 4 ಕರುಗಳೈತೆ. ಹೆಣ್ಕರು ಒಂದೈತೆ, 4 ಓರ್ಗರಗಳೈತೆ. ಸೊ ಈಗ ನಿಮ್ಗೆ ಒಂದು ಓರಿ ಬೇಕಾಗುತ್ತೆ? ಹೌದು, ನಮ್ಗೆ ಓರಿ ಬೇಕಾಗಿತ್ತೆ. ಅದಕ್ಕೋಸ್ಕರ ನಮ್ಮ ಭಾಗದಲ್ಲಿ ಓರಿಗಳು ಕಮ್ಮಿ ಐತೆ. ಅದಕ್ಕೋಸ್ಕರ ನಮ್ಮೂರಲ್ಲಿ ಯಾವ ಓರಿ ಕಟ್ಟಿಲ್ಲ. ಅದಕ್ಕೋಸ್ಕರ ಯಾವ ಊರಣ್ಣ ನಿಮ್ದು? ನಮ್ದು ಚನ್ನಪಟ್ಟಣ ಹತ್ರ ಭೈರಪಟ್ಟಣ. ಸೊ ಈಗ ನೀವಲ್ಲಿ ಓರಿ ಮಾಡೋದ್ರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ನಮ್ಗೆ ಮೇನ್ ಆಗಿ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಹಸ ಸಾಗೋದಕ್ಕೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾವು ನಮ್ಮನೇಲೆ ಒಂದು ಓರಿ ಇರ್ಲಿ, ನಾವೇ ತಳಿನ ಉಳಿಸೋಣ ಅಂದ್ಬಿಟ್ಟು. ಈಗ ಇದಕ್ಕೆ ಏನ್ ವಯಸ್ಸಾಗಿದೆ? ಇದಕ್ಕೆ ಇವಾಗ ಈಗ ಜನವರಿ 6ಕ್ಕೆ 9 ತಿಂಗಳು ತುಂಬಿತು. ಈಗ 10 ತಿಂಗಳು ನಡೀತಾ ಇದೆ. ಈಗ 10ನೇ ತಿಂಗಳು. ತುಂಬಾ ಲೆಂತ್ ಹೈಟ್ ಇದೆ. ಹೌದು, ಲೆಂತ್ ಐತೆ, ಹೈಟ್ ಐತೆ, ಇನ್ನೂ ಬೆಳೀತೈತೆ ಚೆನ್ನಾಗಿ. ಈಗ ಇದನ್ನ ಯಾವಾಗಿಂದ ಬ್ರೀಡಿಂಗ್ ಮಾಡ್ಬೇಕು ಅಂತಿದ್ರೆ? ಇದಿನ್ನೂ ಅಲ್ಲಾಗ್ಬೇಕು. ಅಲ್ಲಾದ್ಮೇಲೆ ಬ್ರೀಡಿಂಗ್ ಮಾಡ್ಬೇಕು. ಇನ್ನ 1 ವರ್ಷ ಬೇಕಲ್ಲ. ಇನ್ನು 1 ವರ್ಷ ಬೇಕಲ್ಲ, ಆಮೇಲೆ ಬ್ರೀಡಿಂಗ್ ಮಾಡ್ಬೇಕು. ಸೊ ಇದು ಸೇಲ್ಗೆ ಏನಾರು ಇದೆಯಾ? ಇಲ್ಲ, ಸೇಲ್ ಕೊಡಲ್ಲ. ಇದು ನಾವೇ ಮಾಡ್ತೀವಿ. ಸೊ ವ್ಯಾಪಾರ ಏನು ಹೇಳ್ತಾರೆ? ವ್ಯಾಪಾರ ಏನು ಹೇಳಲ್ಲ. ಇದು ತಂದಿರೋದು ನಿಮ್ಗೇನಿದೆ? ಈಗ ನಿಮ್ಮ ಹತ್ರ ಹಸುಗಳಿದಾವೇನ್ರಿ? ಸೊ ಯಾವ್ಯಾವ ಓರಿಗಳಿಗೆ ನೀವು ಕೊಡಿಸ್ತಿದ್ರಿ ಮೊದಲು? ಅಂದ್ರೆ ಹಸುಗಳಿಗೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಓರಿ ಬಂದ ಟೈಮಲ್ಲಿ ನಮ್ಮ ಭಾಗದಲ್ಲಿ ರಾಮನಗರ, ಕನಕಪುರ ಮಾಡಿ ಎಲ್ಲಾ ಕಡೆ ಓರಿ. ಹಂಗಾಗಿ ನಮ್ಮ ಹಸುಗಳನ್ನ ನೋಡ್ತೀವಿ, ನಮ್ಗೆ ಇಷ್ಟ. ಈಗ ನಮ್ಮ ಭಾಗದಲ್ಲಿ ಓರಿಗಳು ತುಂಬಾ ಇರೋದ್ರಿಂದ ನಮ್ಮ ಹತ್ರ ಹೆಣ್ಣಸುಗಳು ಓರಿಗೆ ಬರ್ತದಲ್ಲ, ಆಗ ನೋಡ್ತೀವಿ. ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ತಗೊಂಡೋಗಿದೆ. ಅದೇ ಅಂತ ಏನೂ ಇಲ್ಲ. ಒಂದೊಂದ್ಸಲ ಒಂದೊಂದು ಬ್ಲಡ್ ಲೈನ್ ಚೇಂಜ್ ಮಾಡಿ ನೋಡ್ತೀವಿ. ನಾವು ಒಂದು ಟ್ರಯಲ್ ಮಾಡ್ತೀವಿ. ನಾವು ಅಂತ ಏನೇ ಎಕ್ಸ್ಪೀರಿಯನ್ಸ್ ಇಲ್ಲ, ಇವಾಗ ಸಾಕ್ತಾ ಇರೋದಲ್ವಾ. ನಮ್ದು ಒಂದು ಇದಿರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ. ಈ ಓರಿಲಿ ಯಾವ ತರ ಉಡ್ಬೋದು ಈಗ ನಾವೇ ಒಂದು ಸೆಲೆಕ್ಟ್ ಮಾಡಿದೀವಿ. ನೆಕ್ಸ್ಟ್ ಮಾರ್ಚಿಂದ ಕರುಗಳು ಬೀಳ್ತದೆ ನಮ್ಮ ಮನೇಲಿ. ಮಾರ್ಚಿಂದ ನಮ್ಮ ಮನೇಲಿ ಕರುಗಳು ಬಿಡ್ತದೆ. ಅವಾಗಿಂದ ನಾವು ನಮ್ದು ಕ್ರಾಸಿಂಗ್ ಮಾಡ್ಸಿದ್ವಿ. ನಾವು ಸೆಲೆಕ್ಟ್ ಮಾಡಿ ಕೊಡ್ಸಿದೀವಿ. ಆಮೇಲೆ ನೋಡ್ಬೇಕು ಯಾವ ಓರಿ ಯಾವ ತರ ಹುಟ್ಟಿದೆ. ಈಗ ಇದಕ್ಕೆ ಏನೇನ್ ಮೇಂಟೈನ್ ಮಾಡ್ತೀರಾ? ಮೇವು ತಿಂಡಿ ಎಲ್ಲ? ಇದಕ್ಕೆ ನಮ್ಮನೇಲಿ ನಾಟಿ ಹಸುಗಳು ಜಾಸ್ತಿ ಇರೋದ್ರಿಂದ ಅದೊಂದು ಹೆಣ್ಣಸು ಜಾಸ್ತಿ ಹಾಲು ಕೊಡುತ್ತೆ. ಅದರಲ್ಲೂ ಕುಡಿತದೆ. ಹಾಲು ಕುಡಿತದೆ. ಬೆಳಗ್ಗೆ ಸಂಜೆ ಹಾಲು ಕುಡಿತದೆ. ಮತ್ತೆ ಮಾಮೂಲಿ ನಾರ್ಮಲ್ ಆಗಿ ಹಿಂಡಿ ಮತ್ತೆ ರವೆ ಬೂಸ, ಚಕ್ಕೆ ಬೂಸ, ಜೋಳದ ನುಚ್ಚು ಇಷ್ಟೆಲ್ಲ ಕೊಡ್ತೀರಾ? ಸೊ ಮೊಟ್ಟೆ ಏನಾದ್ರು ಕೊಡ್ತೀರಾ? ಮೊಟ್ಟೆ ಒಂದೊಂದು ಕೊಡ್ತಾ ಇದೀವಿ ಇವಾಗ. ಸ್ಟಾರ್ಟ್ ಹೌದು, ಮೊಟ್ಟೆ ಕೊಡ್ತಾ ಇದೀವಿ. ಸೊ ನೆಕ್ಸ್ಟ್ ಇದು ಫ್ಯೂಚರ್ ಒಳ್ಳೆ ದೊಡ್ಡ ಓರಿ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ಒಂದು ನನಗೆ ನೆಕ್ಸ್ಟ್ ಕಡಸ್ಗಳಿದಾವೆ, ಅದ್ರ ಬಗ್ಗೆನೂ ಹೇಳಿ. ನೀವೇ ಹೇಳ್ಬೇಕು. ಅಲ್ಲ, ಬೆಳೆದ್ಬಿಡೈತೆ, ಗೊತ್ತೇ ಆಗಿಲ್ಲ. ನಿಮ್ ಬಗ್ಗೆ ಹೇಳಿ. ನನ್ನ ಹೆಸರು ಭರತ್ ಅಂದ್ಬಿಟ್ಟು. ನಮ್ದು ಜಿಗ್ನಿ ಹತ್ರ ಕಲ್ಬಾಡು. ನಾವಿಲ್ಲಿ ಕೆಂಗಲ್ಗೆ ಅಂದ್ರೆ ಮುಂಚೆ ಇರ್ಬೇಕಾದ್ರೆ ಮಾಡಿದ್ರೆ, ಈ ಸರಿ ನಮ್ಮ ಭೈರಪಟ್ಟಣ ಅಭಿಯಾನವರು ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ. ಅವ್ರ ಸಪೋರ್ಟಲ್ಲಿ ಜಾಗ ಮಾಡಿ. ಸರ್, ಈಗ ನಿಮ್ ಕಡಸ್ ಬಗ್ಗೆ ಹೇಳಿ. ಈಗ ಕಡಸ್ ಬಗ್ಗೆ ಏನು ಹೇಳೋದೇನಿಲ್ಲ. ಅಲ್ಲ, ಇದು ಕೃಷಿ ಮೇಳಕ್ಕಿಂತ ಇವಾಗ ತುಂಬಾ ಜಾಸ್ತಿ ಬೆಳೆದ್ಬಿಟ್ಟಿದೆ. ಅಂದ್ರೆ ಇದ್ರ ಬ್ಲಡ್ ಲೈನು ಮತ್ತೆ ಇದು ಏನ್ ವಯಸ್ಸಾಗೈತೆ ಅಣ್ಣ? ಇದು ಇವಾಗ 1 ವರ್ಷ ತುಂಬ್ತಾ ಇದೆ. 1 ವರ್ಷ ತುಂಬ್ತಿದೆ. ಇದು ಅಯ್ಯಗ್ರೀವ ಓರಿ, ಬಸ್ತಿ ಓರಿ ಮಗ ಅಯ್ಯಗ್ರೀವ ಅಂತ ಇತ್ತು. ಅದ್ರ ಮಗಳಿದು.
ಸೊ ಅದ್ರಲ್ಲೂ ಒಳ್ಳೊಳ್ಳೆ ಕರು ಹುಟ್ಟಿದಾವೆ. ಹೌದು, ಅಂದ್ರೆ ಓರಿ ಜಾಸ್ತಿ ದಿನ ಇರ್ಲಿಲ್ಲ. ಅದಕ್ಕೆಲ್ಲ ಏನೇನ್ ಮೇಂಟೈನ್ ಮಾಡ್ತಿದ್ದೀರಾ? ನಾ ಹಾಲು ಕುಡಿಯುತ್ತೇನೆ. ಹಾಲು ಕೊಡ್ತೀವಿ, ಕಾಳುಗಳ ಐಟಮ್. ಕಾಳುಗಳ ಐಟಮ್. ಸೊ ಈಗ ಇದು ನೆಕ್ಸ್ಟ್ ಶೋಕಿ ದನ ಮಾಡ್ತೀರಾ ಅಥವಾ ಬ್ರೀಡಿಂಗ್? ಸೊ ಈಗ ನೆಕ್ಸ್ಟ್ ಇದು ಎರಡಲ್ಲ ಆದ್ಮೇಲೆ ಇದನ್ನ ಬ್ರೀಡಿಂಗ್ ಮಾಡಿಸ್ತೀರಾ? ಹೌದು, ಎರಡಲ್ಲ ಆಗ ಗಂಟೆ ಕೊಡ್ಸೋದು. ಸೊ ಅವಾಗ ಅದು ಒಂದು ಒಳ್ಳೆ ವಯಸ್ಸು. ಎರಡಲ್ಲ ಆಗ್ಲಿ ಆರ್ಗನ್ಸ್ ಎಲ್ಲ ಗ್ರೋತ್ ಆಗಿರುತ್ತೆ. ಸೊ ಅವಾಗ ಅದು ಅಡಲ್ಟ್ ಆಗಿರುತ್ತೆ. ಸೊ ಒಳ್ಳೆ ಮೆಚುರಿಟಿ ಇರುತ್ತೆ. ಒಂದು 2 ವರ್ಷ ಆದ್ರೂ ತುಂಬಲೇಬೇಕು ಹೆಣ್ಗಟ್ಟಿಗೆ. ಅವಾಗ ಎಲ್ಲ ಗರ್ಭಚೀಲ ಎಲ್ಲ ಸೈಜ್ ಚೆನ್ನಾಗಿ ಬೆಳೆದಿರುತ್ತೆ. ಬೆಳವಣಿಗೆ ಇದು ಸೇಲ್ಗೆ ಏನಿಲ್ವಾ? ವ್ಯಾಪಾರ ಆಗಿಲ್ಲ, ಅಂದ್ರೆ ಇಲ್ಲಿ ಪ್ರದರ್ಶನಕ್ಕಷ್ಟೇ. ಇದು ಬಿಟ್ಟು ಅಣ್ಣ ಇನ್ಯಾವ್ದು ತಂದಿದ್ದೀರಾ ಇಲ್ಲಿ? ಅಷ್ಟೇ, ಇದೊಂದೇ ನಾ ತಂದೆ. ಒಂದೇ? ಇದೆಲ್ಲ ಸರ್ಕಲ್ ಫ್ರೆಂಡ್ಸ್. ಸೊ ಇದು ಬಿಟ್ಟು ಎಷ್ಟು ಹಸುಗಳಿದಾವೆ ನಿಮ್ಮ ಹತ್ರ? ಅಂದ್ರೆ ಇದ್ರ ತಂದೆ ಹುಟ್ಟಿರಲ್ಲ. ಅಲ್ಲ ನಿಮ್ಮ ಹತ್ರ ಎಷ್ಟು ಹೆಣ್ಣಸುಗಳಿದಾವೆ? ಹೆಣ್ಣಸುಗಳು ಕರಗಳು ಎಲ್ಲ ಸೇರಿ ಒಂದು 12-13 ಇದಾವೆ. ಎಲ್ಲ ನಾಟಿ ಹಸುಗಳು? ಎಲ್ಲ ನಾಟಿ ಹಸುಗಳು. ಇದು ಹಾಲು ಕುಡ್ಸಕ್ ಅಂದ್ಬಿಟ್ಟು ಒಂದು ಸೀಮೆ ಹಸು ಇದೆ. ಒಂದು ಸೀಮೆ ಹಸು ಇದೆ, ಜರ್ಸಿ. ಇನ್ನೆಲ್ಲ ತುಂಬಾ ರ್ಯಾಶ್ ಇದೆ. ಇದು ರ್ಯಾಶ್ ಅಂದ್ರೆ ಸ್ವಲ್ಪ ತೀಟೆ, ಸ್ವಲ್ಪ ಅದು ವಯಸ್ಸಿನ ಕರು ಅಲ್ಲ, ವಯಸ್ಕರು. ಆಮೇಲೆ ಸ್ವಲ್ಪ ಸಂಪಾಗಿ ಬೆಳೆಯುತ್ತಲ್ಲ, ಹಂಗಾಗಿ ಸ್ವಲ್ಪ ತೀಟೆ. ಅವಾಗ ಸ್ವಲ್ಪ ಆಡುತ್ತೆ. ರ್ಯಾಶ್ ಏನಿಲ್ಲ, ಅಂದ್ರೆ ಸ್ವಲ್ಪ ಹಸು ಆದ್ಮೇಲೆ ಅದೇ ಸೈಲೆಂಟ್ ಆಗುತ್ತೆ. ಸ್ವಲ್ಪ ಬೆಳವಣಿಗೆ ಆತ. ಇವಾಗ ನಮ್ಮ ಮನುಷ್ಯರ ತರನೇ ಅದು, ಚಿಕ್ಕ ಹುಡುಗರಲ್ಲಿ ಆಟ. ಸೊ ಈಗ ಇದು ಕೃಷಿ ಮೇಳದಲ್ಲಿ ಇಷ್ಟಿತ್ತು ಕರು ಚಿಕ್ಕದವಾಗ, ಇವಾಗ ತುಂಬಾ ಒಳ್ಳೆ ಗ್ರೋತ್ ಬಂದಿದೆ. ಸೊ ನೆಕ್ಸ್ಟ್ ಇದ್ರ ಬ್ರೀಡಿಂಗ್ ಮಾಡಿಸಿದ್ರೆ ಒಳ್ಳೊಳ್ಳೆ ಕರು ಬಿಡುತ್ತೆ. ಆ ಎಕ್ಸ್ಪೆಕ್ಟೇಷನ್ ಅಲ್ಲೇ ನಾವು ಇದೀವಿ. ಬರುತ್ತೆ, ಇದು ಇರೋ ಕ್ವಾಲಿಟಿಗೆ ಬರ್ಲೇಬೇಕು. ಈ ಕರು ಬಗ್ಗೆ ಹೇಳಿ. ಈ ಕರು ಬಂದು ಬಸ್ತಿ ಬ್ಲಡ್ ಲೈನ್. ರೈತರು ಹನುಮಂತೇಗೌಡ ದೊಡ್ಡಿ, ರಾಮನಗರ ಡಿಸ್ಟಿಕ್ ಈ ಕಡೆ ಹನುಮಂತೇಗೌಡ ದೊಡ್ಡಿ ಅಂತ ಬರುತ್ತೆ. ಒಂದು ಮೆಚ್ಚುಬಿಲ್ಲ ಡ್ಯಾಮ್ ಹೋಗ್ತೀವಲ್ಲ, ಆ ರೋಡಲ್ಲಿ ಸಿಗುತ್ತೆ ಹನುಮಂತೇಗೌಡ ದೊಡ್ಡಿ ಅಂತ. ಅಲ್ಲಿ ತಗೊಂಡಿದ್ದು ಹೊಸ ಕರು. ಇದ್ರ ಐತೆ. ಹೌದು, ಇದು ಬಸ್ತಿ ಬ್ಲಡ್ ಲೈನ್. ನಾಳೆ ಮೆರವಣಿಗೆ ಇರೋದ್ರಿಂದ ಇದನ್ನ ತಗೊಬಂದಿದೀವಿ. ಮೆರವಣಿಗೆಗೋಸ್ಕರ ತಂದಿದ್ದೀವಿ. ಇದು ಕೊಡಲ್ಲ, ಇದು ಜಾತಿ ಎಲ್ಲ ಚೆನ್ನಾಗೈತೆ. ಇದು ಕೂಡ ಬ್ರೀಡಿಂಗ್ಗೋಸ್ಕರ ತಂದಿದ್ದಾರೆ. ಸರ್, ಈಗ ಎಲ್ಲ ಒಳ್ಳೊಳ್ಳೆ ಬ್ಲಡ್ ಲೈನ್ ಸೆಲೆಕ್ಟ್ ಮಾಡಿದೀರಾ. ಸೊ ಇದರಿಂದ ಆದಾಯ ಏನಾದ್ರು ಇದೆಯಾ? ಆದಾಯ ಅನ್ನೋದ್ಕಿಂತ ಈಗ ಹಳ್ಳಿಕಾರ್ ಉಳಿಸಿ ಹಳ್ಳಿಕಾರ್ ಬೆಳೆಸಿ ಅನ್ನೋದ್ರಿಂದ ಎಲ್ಲ ಸಲ ಇರಬೇಕು, ಓರಿಗಳು ಇರಬೇಕು. ನಾವು ಹೊಸ ಕರ ಹಾಕಿಸಿದಾಗ ರೈತರುಗಳು ಬಂದು ನಮ್ಮ ಹತ್ರ ಕೇಳಿದಾಗ ಈಗ ಕೂಟಕ್ಕಾದ್ರೆ ಕೂಟಕ್ಕೆ ಮಡಿಕೋತಾರೆ, ಇಲ್ಲ ಅಂದ್ರೆ ವ್ಯವಸಾಯ ಮಾಡೋ ವ್ಯವಸಾಯದವ್ರು ತಗೊಳ್ತಾರೆ. ಎಲ್ಲ ಸಲ ಇರಬೇಕು, ಗಂಡಸಲ ಇರಬೇಕು, ಮತ್ತೆ ಕೂಟದವ್ರು ಸಾಕ್ತಾರೆ. ಕೂಟದವರು ಮೆರೆಸ್ತಾರೆ, ಹೆಣ್ಣಸುಗಳು ಕರ ಆಗ್ತವೆ, ಮತ್ತೆ ರೈತರುಗಳು ವ್ಯವಸಾಯಕ್ಕೆ ಸಾವಸ ಮಾಡ್ತಾರೆ. ಸೊ ಎಲ್ಲದಕ್ಕೂ ಕೂಡ ಎಲ್ಲದಕ್ಕೂ ಉಳಿಸಿ ಅನ್ನೋದಕ್ಕಿಂತ ಸಾಕ್ಬೇಕು ಎಲ್ಲರೂ. ಆಮೇಲೆ ಇದ್ರದ್ದು ಹಾಲು ಮತ್ತೆ ಬೆಣ್ಣೆ, ತುಪ್ಪ, ಮಜ್ಜಿಗೆ ಕುಡಿದ್ರೆ ಒಳ್ಳೆ ಕ್ವಾಲಿಟಿ, ಅಂದ್ರೆ ಹೆಲ್ತ್ ಚೆನ್ನಾಗಿರುತ್ತೆ. A2 ಮಿಲ್ಕ್. ಮತ್ತೆ ನಮ್ಗೆ ಖುಷಿ ಸಾಕೋದ್ರಿಂದ ನಮ್ಗೆ ಲಾಭ ನಷ್ಟ ಅಂತೇನಿಲ್ಲ. ಅಭಿವೃದ್ಧಿ ಮಾಡ್ಬೇಕು. ನಮ್ಗೆ ಲಾಸ್ ಇಲ್ಲ. ಇದು ಗೊಬ್ಬರ ಕೊಡ್ತದೆ, ಹಾಲು ಕೊಡ್ತದೆ, ಖುಷಿ ಕೊಡ್ತದೆ. ಅಷ್ಟಕ್ಕೋಸ್ಕರ ನಮ್ಗೆ ಅದಕ್ಕೋಸ್ಕರ ಇಷ್ಟ. ಇದೆಲ್ಲ ನಮ್ಮ ಮನೆ ತಂದು ಒಂದು ವರ್ಷ ಆಗಿದೆ ತಗೊಬಂದಿದ್ನ. ಒಂದು ವರ್ಷ ತುಂಬಾ ಚೆನ್ನಾಗಿ ಬಂತು. ಏನ್ ವಯಸ್ಸಿದಕ್ಕೆ ಈಗ? ಇವಾಗ ಕರೆಕ್ಟ್ ಆಗಿ ಈಗ 16 ಇಂದ 17 ತಿಂಗಳು. 17 ತಿಂಗಳು, 1.5 ವರ್ಷದ ಹತ್ರ ಬರ್ತದೆ. 1 ವರ್ಷ ಆಗೋಗೈತೆ. ಆಗಿದೆಯಾ? 1 ವರ್ಷ ಆಗೋಗೈತೆ. ಅಂದ್ರೆ ನೆಕ್ಸ್ಟ್ ಇದೆ ಈಗ ಎರಡಲ್ಲಾದ್ಮೇಲೆ ಇದಕ್ಕೂ ಬ್ರೀಡಿಂಗ್ ಮಾಡಿ. ಎರಡಲ್ಲಾದ್ಮೇಲೆ ಇದಕ್ಕೆ ಬ್ರೀಡಿಂಗ್ ಮಾಡಿಸ್ತೀವಿ. ಅದೇ ಓರಿ ತಗೊಂಡಿದ್ವಲ್ಲ ಅದರಲ್ಲಿ. ಸೊ ಅದೇ ಓರಿಲಿ ಮಾಡಿಸ್ತಾರೆ. ಸರ್, ನಿಮ್ ಬಗ್ಗೆ ತಿಳಿಸ್ಕೊಡಿ. ಹಾಗೆ ನಿಮ್ ಕರುಗಳ ಬಗ್ಗೆ ಹೇಳಿ. ಪಟ್ಟಣ ತಾಲೂಕು ಬೈರಪಟ್ಟಣ. ಕರುಗಳು ಬಂದು ನಾವು 2008-09ರಲ್ಲಿ ನಮ್ಮ ತಂದೆಯವರು ಎತ್ತು, ದನ, ಕರ ಎಲ್ಲನೂ ಮಾರ್ಬಿಟ್ಟಿದ್ರು. ತಿರ್ಗಾ ನಾವು ಇವಾಗ 2020 ಕೊರೋನಾ ಕಡೆಯಿಂದ ತಿರ್ಗಾ ನೀವು ಪುನಃ ಸ್ಟಾರ್ಟ್ ಮಾಡಿದ್ರು. ಹಸ ಕರ ಸಾಕ್ತಾ ಇದ್ದು. ಈಗ ಇದು ನಮ್ಮ ಮನೇಲಿ ಹುಟ್ಟದ ಕರ. ಇದು ಡಾನ್ ಮಗ, ದಾಸರಳ್ಳಿ ಡಾನ್ ಮಗ. ದಾಸರಳ್ಳಿ. ಏನ್ ವಯಸ್ಸಾಗೈತೆ ಸರ್ ಅದಕ್ಕೆ? ಇದಕ್ಕೆ 6 ತಿಂಗಳು. 6 ತಿಂಗಳು. ತುಂಬಾ ಒಳ್ಳೆ ಬೆಳವಣಿಗೆ ಐತೆ. ಇದು 6 ತಿಂಗಳು. ಇದಕ್ಕೆ 7.5 ತಿಂಗಳು. ಇದು ಕುರುಬಳ್ಳಿ ಸೋಮಣ್ಣ ಅಂತಾರಲ್ಲ, ಕೇರ್ಪೇಟೆ ಅವ್ರ ಹತ್ರ ಇತ್ತು, ಅಧೀರ ಅಂತ. ಅವ್ರ ತವೇ ಹುಟ್ಟಿದ್ದು. ಅದನ್ನ ಮೈಸೂರವ್ರು ತಗೊಂಡೋಗಿದ್ರು. ಅವ್ರ ಹತ್ರ ನಾವು ತಂದು ಇದಕ್ಕೆ ಕೂಟ ಮಾಡ್ದು. ಈಗ ಈ ವರ್ಷದಿಂದ ನಮ್ಮ ಮನೇಲಿ ಕೂಟದ ಇರ್ತದೆ. ಸರ್, ಈಗ ಎರಡಕ್ಕೂ ಕೂಟ ಮಾಡಿದೀರಾ. ಸೊ ಏನ್ ಬೆಲೆ ಆಗೈತಿ ಈಗ ಎರಡಕ್ಕೂ ಸೇರಿ? ಇದು ಮನೇಲಿ ಹುಟ್ಟಿದ್ದು. ಇದನ್ನ ನಾವು ಪಾಲಿನೆಸ ತಂದಿದ್ದು. 93,000 ಪಾಲಿನೆಸ ತಂದಿದ್ದು. 93,000ಕ್ಕೆ. ಇದು ಪಾಲಿನೆಸ. ಇದು ಹೊಸ ಕರ ತಂದು 95,000ಕ್ಕೆ. 95. ಹಸ ಕೊಟ್ಬಿಟ್ಟೆ. 23,000ಕ್ಕೆ ಹಸ ಕೊಟ್ಬಿಟ್ಟೆ. ಇದನ್ನ ಕರ ಉಳಿಸ್ಕೊಂಡೆ. ಇದೊಂದು 71,000-2,000ಕ್ಕೆ ಕರ ಉಳ್ಕೋತು. ಇದು ಮನೆ ಕರ. ಸರ್, ಈಗ ಏನ್ ವ್ಯಾಪಾರ ಹೇಳ್ತಿದ್ರ? ಕೊಡಲ್ಲ ಅಣ್ಣ, ಸೇಲ್ಗಿಲ್ಲ, ಕೊಡಲ್ಲ. ಮೆರವಣಿಗೆಗೋಸ್ಕರ ಹಾಕ ಬಂದಿದೀವಿ. ನಾಳೆ ಮೆರವಣಿಗೆ ಮುಗಿಸ್ಕೊಂಡು ಮನೆಗೆ ಹೋಯ್ತವೆ. ಶೋಕಿಗಷ್ಟೇ. ನೆಕ್ಸ್ಟ್ ಹಿಂಗುಡಿಲಿ ಈ ಕರುಗಳು ಕೊಡುವ ಅಂತ. ನೆಕ್ಸ್ಟ್ ವರ್ಷಕ್ಕೆ. ಅವಾಗಿನ ದೊಡ್ಡ ಬೆಳೆದಿರ್ತಲ್ಲ. ಸೊ ಇವು ಕೆಲಸ ಮಾಡ್ತೀರಾ ಅಥವಾ ಶೋಕಿಗೆ ಮಾತ್ರನಾ?
ಇಲ್ಲ ಅಣ್ಣ, ಕೆಲಸ ಕಲಿಸ್ತೀವಿ, ಶೋಕಿನೂ ಮಾಡ್ಬೇಕು, ಕೆಲಸನೂ ಮಾಡ್ಬೇಕು. ಎಲ್ಲದಕ್ಕೂ ಇರ್ಬೇಕು. ಇದು ಎಲ್ಲ ಇವಾಗ ನೋಡಿ, ದೊಡ್ಡ ಹುಟ್ಟನ್ ಕರ ಶೋಕಿನೂ ಮಾಡ್ಬೇಕು, ಕೆಲಸನೂ ಮಾಡ್ಬೇಕು. ಬರೀ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಆಗಲ್ಲ. ಶೋಕಿನೂ ಮಾಡ್ಬೇಕು, ಕೆಲಸನೂ ಮಾಡ್ಬೇಕು, ಎರಡಕ್ಕೂ ಇರ್ಬೇಕು. ಇವಕ್ಕೆ ಏನೇನ್ ಮೇಂಟೈನ್ ಮಾಡ್ತೀರಿ ಈಗ? ಹಾಲು ಇಲ್ಲ ಅಣ್ಣ, ಏನು ಇಲ್ಲ. ಇದು ತಾಯಿ ಹಾಲು ಕುಡಿತದೆ. ಅದು ತಾಯಿ ಮಾರ್ಬಿಟ್ಟಿದೀವಲ್ಲ, ಪಕ್ಕದಲ್ಲಿ ಇನ್ನೊಂದು ಹಸು ಅಂದ್ರೆ ಇದೊಂದು ಅರ್ಧ ಲೀಟರ್ ಹಾಲು ಕುಡಿತದೆ. ಬೆಳಗ್ಗೆ ಅರ್ಧ, ಸಾಯಂಕಾಲ ಅರ್ಧ. ಆಮೇಲೆ ಚಕ್ಕೆ ಬೂಸ, ರವೆ ಬೂಸ ಅಷ್ಟೇ. ನಾವು ಈಗ ಏನಾರ ಹಿಂಗೆ ನೆಕ್ಸ್ಟ್ ವರ್ಷಕ್ಕೆ ತಯಾರು ಮಾಡ್ಬೇಕು ಅಂತಂದ್ರೆ ಹೊಸಿ ಕಾಳು ಗಂಜಿ ಕೊಡ್ತೀವಿ. ಸೊ ಅಂದ್ರೆ ಬಣ್ಣ ಬರಕ್ಕೆ ನೆಕ್ಸ್ಟ್ ವರ್ಷಕ್ಕೆ ಬಣ್ಣ. ಇನ್ನು ಬೀಜ ಪಾಜ ಏನು ಹಾಕ್ಸಿಲ್ಲ. ಇದೇನೋ ಬೀಜದವ್ರೆ ಕೇಳ್ತವ್ರೆ, ಬಿತ್ತನೆಗೆ ಇದ್ದ. ನಾವೇನಾದ್ರು ಬಿತ್ತನೆಗೆ ಹೋಯ್ತದೆ ಅನ್ನೋದಾದ್ರೆ ಕೂಟ ಬೀಚಿ ಇದು ಕೊಡ್ತೀವಿ ನೆಕ್ಸ್ಟ್ ವರ್ಷಕ್ಕೆ. ಈಗ ಕೊಡಲ್ಲ, ಅವಾಗ ಹತ್ತು ಕೂಟ ಹಾಕೋತೀವಿ. ಅವಾಗ ಬೀಜ ಹಾಕ್ಸಿದಾಗ ಬಣ್ಣ ಮಾಡಕ್ಕೆ ಒಳ್ಳೆ ಗಂಜಿ ಎಲ್ಲ ಕೊಡ್ಬೇಕು. ಗಂಜಿ, ಕಾಳು ಗಂಜಿ, ಪೌಷ್ಟಿಕ ಆಹಾರ ಕೊಟ್ರೆ ಒಳ್ಳೆ ಬಣ್ಣ ಬರುತ್ತಲ್ಲ. ಒಳ್ಳೆ ಬಣ್ಣ. ಸೊ ನೆಕ್ಸ್ಟ್ ವರ್ಷಕ್ಕೆ ಇವು ಅಲ್ಲಾಗ್ದಿರೋ ಪಾಟೀಲ್ ದೊಡ್ಡ ಸೈಜ್. ಈಗ ಅಲ್ಲಾಗ್ದೆ ನಾವು ಈಗ ಜಾತ್ರೆ ನೋಡೋದ್ ಮಟ್ಟದಲ್ಲಿ ಈ ಮೊಳಗೊಂಬು ಇವು 6 ತಿಂಗಳು ಡೇಟ್ ಆಫ್ ಬರ್ತೆ ಕೊಡ್ತೀನಿ ಇದ್ರದ ಸಾಕ್ಷಿ ಸಮೇತ. ಮೊಳಗೊಂಬ್ ಯಾವ ಒಂದು ಪದಾರ್ಥ ನೋಡ್ಲಿಲ್ಲ. ಈಗ ನೋಡುವ, ಇವತ್ತು ಯಾವಾರ ಬಂದು ನಾಳಕ್ಕೆ ಏನ್ ಹೇಳಾರ ನೋಡ್ಕೊಂಡು ಒಳ್ಳೆ ಕರುಗಳು ಈಗ ಇರೋದಕ್ಕೆ. ಸರಿ, ನೆಕ್ಸ್ಟ್ ಸರ್ ನಿಮ್ಮ ಬಗ್ಗೆ ಹೇಳಿ. ನನ್ನ ಹೆಸರು ಅರವಿಂದ್ ಅಂತ. ನಮ್ದು ಕೊರಟಿ ವನಮಾಸನಹಳ್ಳಿ, ಹುಲಿಯೂರು ದುರ್ಗ ಹತ್ರ, ಅಮೃತ ಹೋಬಳಿ, ಕುಣಿಗಲ್ ತಾಲೂಕು ಬರುತ್ತೆ, ತುಮಕೂರು ಜಿಲ್ಲೆ. ಸರಿ, ನಿಮ್ಮ ದನಗಳು ಏನು ವಯಸ್ಸಾಗವೆ? ಸರ್, ಇದು ಒಂದು ಇನ್ನೂ ಅಲ್ಲಾಗಿಲ್ಲ, 23 ತಿಂಗಳು ನಡೀತಾ ಇದೆ. ಇದು ಒಂದಲ್ಲಿ ಕೆಡಿದೆ ಈಗ. ಇದು ಯಾವ ಬ್ಲೇಡ್? ಮಲ್ಗೋಲು ಬಸ್ತಿ ಮಗಳು, ಮಳವಳ್ಳಿ ಕರ. ಇದು ಎಡಗೋಲು ಬಸ್ತಿ ಮೊಮ್ಮಗಳು. ದೊಡ್ಡೇರಿ ಮೋಹನ್ ಅವ್ರ ಹತ್ರ ಬ್ರಹ್ಮ ಅಂತ ಒಂದು ಓರಿ ಇತ್ತು, ಬಸ್ತಿ ಮಗ. ಅದು ಇವಾಗ ಕೂಟು ಕೋಟು ಇತ್ತು, ಅದ್ರ ಮಗಳು ಇವಳು. ಸೊ ಎರಡು ಕೂಡ ಬಸ್ತಿ ಬ್ಲಡ್ ಲೈನ್. ಬಸ್ತಿ ಬ್ಲಡ್ ಲೈನ್ ಮಗಳು, ಮೊಮ್ಮಗಳು. ಅಥವಾ ಸುಮ್ಮನೆ ಶೋಕಿಗ ಕೆಲಸ ಮಾಡಿದಾವೆ, ಶೋಕಿನೂ ಮಾಡಿದಾವೆ. ಹೋದ ವರ್ಷ ಸರಿ, ಬ್ರೀಡಿಂಗ್ ಏನಾರು ಮಾಡಿಸ್ತೀರಾ? ನೆಕ್ಸ್ಟ್ ಬ್ರೀಡಿಂಗ್ ಅಂತಾನೆ ಹಿಡಿದಿರೋದು ನಾವು. ಬ್ರೀಡಿಂಗ್ ಅಂತ ಹೋದ ವರ್ಷ ಮೆರವಣಿಗೆ ಮಾಡಿದ್ದಾರೆ ಮಾಗಡಿಲಿ. ಹೋದ ವರ್ಷ ಕರುಗಳು ಇನ್ನು ಮೆರವಣಿಗೆ ಮಾಡಿದಾವೆ. ಇವು ಕೂಟ ಸೇರಿಸಿರೋದು. ಇದು ಅವ್ರ ಮನೆ ದೊಡ್ಡೇರಿ ಚಿಕ್ಕೇಗೌಡ್ರು ಅಂತ, ಅವ್ರ ಮನೇಲಿ ಹುಟ್ಟಿದ ತರ. ಇದು ಮಳವಳ್ಳಿ ಕೂಟ ಮಾಡಿದ್ರು. ಸೊ ಈಗ ಎರಡಲ್ಲಾದ್ಮೇಲೆ ಎರಡೆರಡಲ್ಲಿ ಈಗಲೂ ಕೊಡಿಸ್ಬೋದು ಅಂತಾರೆ. ಹಸು ಬೆಳವಣಿಗೆ ಮೇಲೆ ಕಡಸ್ಗಳು ಎರಡಲ್ಲಿ ಬರಕ್ ಮುಂಚೆನೆ ಕೆಲವೊಬ್ರು ಕೊಡಿಸ್ತಾರೆ. ಚೆನ್ನಾಗಿ ಮೈಕಟ್ಟಲ್ಲೆಲ್ಲ ಚೆನ್ನಾಗಿದ್ದು ತಗೋತಾವೆ ಓರಿ ಏನಾದ್ರೆ ಕೊಡಿಸ್ತಾರೆ ಕೆಲವೊಬ್ರು. ನಾವು ಎರಡಲ್ಲ ತಕ್ಕ ಬೇಡ ಅಂತ. ಸರಿ, ನೆಕ್ಸ್ಟ್ ಓರಿ ಕೊಡ್ಸೋದ್ಮೇಲೆ ಕೂಡ ಕೆಲಸ ಮಾಡ್ತೀರಾ ಅಥವಾ ಅವಾಗ ಸುಮ್ಮನೆ ಶೋಕಿಗೆ ಇರುತ್ತೆ? ಅದು ಕರು ಪರ್ಮನೆಂಟ್ ಇವು ಕರಾಕ್ಸಕ್ಕೆ ಅಂತಾನೆ ಮಡಗೋದು. ಕೆಲಸ ಮಾಡಿದ್ಮೇಲೆ ಬಸ್ಸಿ ಬ್ಲಡ್ ಲೈನ್ ಸ್ವಲ್ಪ ಕಮ್ಮಿ. ಇವತ್ತು ಓರಿಗಳಿರೋದೇ ಬಸ್ಸಿ ಬ್ಲಡ್ ಲೈನ್ ಕಮ್ಮಿ ಸುಮಾರಾಗಿದೆ. ಬ್ರೀಡಿಂಗ್ ಬರಬೇಕು ಅನ್ನೋದು ನಮ್ಮ ಆಸೆ. ಶೋಕಿಗೆ ಅಲ್ಲ, ಈಗ ಬ್ರೀಡಿಂಗ್ ಮಾಡಿಸಿದ್ಮೇಲೆ ಕೆಲಸ ಮಾಡ್ಬೋದು ಸರ್. ಲೈಟ್ ಆಗಿ ಮಾಡ್ಕೋದಾರೆ. ಕೆಲವೊಬ್ರು ಓರಿ ಹಚ್ಚಾದ್ಮೇಲೆ ಗಾಡಿ ಹೊಡಿಯೋರು ಇರ್ತಾರೆ. ಆದ್ರೆ ಉದ್ದ ತುಂಡ ನೋಡ್ಕೊಂಡ್ ಮಾಡ್ಬೇಕಾಯ್ತು. ಸ್ವಲ್ಪ ಚೆನ್ನಾಗಿ ಮೇವು ತಿಂಡಿ ಕೊಟ್ಟು ನೋಡಿ. ಮೇವು ತಿಂಡಿ ಸುಮಾರು ಕಮ್ಮಿನೇ ಕೊಟ್ಕೋತಾರೆ ಓರಿ ಕೊಡ್ಸಾದ್ಮೇಲೆ, ಫಲ ಕನ್ಫರ್ಮ್ ಆಗೋರ್ಗು. ಕೆಲಸಗಳು ಮಾತ್ರ ಒಂಚೂರು ನೋಡಿ ಮಾಡ್ಬೇಕಾಯ್ತದೆ. ಸುಮಾರಾಗಿ ಮಾಡ್ಕೊಂಡ್ರೆ ಮಾಡ್ಬೋದು ಸರ್. ನಾಳೆ ಕರ ಆಗ್ತದೆ, ಇನ್ನು ದಿವಸನೇ ಕೆಲಸ ಮಾಡಿರೋರು ಅವರೇ. ಇವತ್ತು ಓರಿ ಬಿಡಿಸ್ಕೊಂಡೋಗಿ ಸಾಯಂಕಾಲ 6 ಕಟ್ಟಿರೋರು ಅವರೇ ಸರ್. ಸೊ ಇವು ಎರಡಕ್ಕೂ ಆಗುತ್ತೆ, ಮತ್ತೆ ಹಾಲು ಕೂಡ ಕೊಡುತ್ತೆ. ಇದು ಹಾಲ್ನಾಸ ಆಯ್ತದೆ ಅನ್ನೋದು ನಮ್ಮ ಒಂದು ಗೆಸ್ಸು. ಎಡಗೋಲು ಇನ್ನು ಒಳ್ಳೆ ಹಾಲ್ನಾಸ ಆಗುತ್ತೆ ಅನ್ನೋ ಇದ್ರಲ್ಲಿ ನಾವು ಹಿಡಿದಿದ್ದೀವಿ. ಥ್ಯಾಂಕ್ ಯು ಸರ್. ಇದೇ ತರ ಎಲ್ಲರೂ ಕೂಡ 2 ಹಸು ಸಾಕಿದ್ರೆ ಒಳ್ಳೊಳ್ಳೆ ಕರು ಉಡುತ್ತೆ.